ಸಕಲೇಶಪುರದ ಹೇಮಾವತಿ ನದಿ ತೀರದ ಸಮೀಪದಲ್ಲಿ ಹೊಳೆಮಲ್ಲೇಶ್ವರ ಅನ್ನುವಂತಹ ಒಂದು ದೇವಸ್ಥಾನ ಪುರಾತನವಾಗಿದ್ದು, ಈ ಒಂದು ದೇವಾಲಯದ ಮಹತ್ವವು ಕೂಡ ಅತಿಶಯವಾಗಿರತಕ್ಕಂಥದ್ದು ಸಾಮಾನ್ಯವಾಗಿ ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ಮತ್ತು ಭಕ್ತಾದಿಗಳಿಗೆಲ್ಲ ತಿಳಿದಿರತಕ್ಕಂತಹ ವಿಷಯ. ವಿಶೇಷವಾದದ್ದೇನು ಅಂತ ಹೇಳಿದ್ರೆ, ಮನುಷ್ಯ ತಾನು ಮಾಡಿದ ಪಾಪಗಳನ್ನು ಪ್ರಾಯಶ್ಚಿತ್ತ ರೂಪವಾಗಿ ಆ ಚಿತ್ರಗುಪ್ತೇಶ್ವರ ಸನ್ನಿಧಿಯಲ್ಲಿರತಕ್ಕಂಥ ಹೇಮಾವತಿಯಲ್ಲಿ ಮಿಂದು ಆ ದೇವತಾರ್ಚನೆಯನ್ನ ಮಾಡಿ ಕೃತಾರ್ಥನಾದರೆ ಅವನು ಮಾಡಿದಂತಹ ಆ ಜನ್ಮದ ಅಥವಾ ಹಿಂದಿನ ಜನ್ಮದ ಎಲ್ಲ ಪಾಪಗಳು ಕೂಡ ಶಮನವಾಗುತ್ತೆ ಅನ್ನುವಂಥದ್ದು ಅಲ್ಲಿಯ ಪ್ರತೀತಿ. ಸಕಲೇಶ್ವರಕ್ಕೆ ಸ್ವಾಗತ ರೂಪದಲ್ಲಿ, ಅನುಗ್ರಹ ರೂಪದಲ್ಲಿ ಕಾಣುವಂತಹದ್ದು ಆ ಹೊಳೆಮಲ್ಲೇಶ್ವರ ದೇವರ ಸನ್ನಿಧಿ. ಆ ವಿಶೇಷವಾದಂತಹ ಹೊಳೆಮಲ್ಲೇಶ್ವರ ಹೇಗೆ ಈ ಒಂದು ಹೆಸರನ್ನ ಪಡೀತು ಮತ್ತು ಇದರ ಪೂರ್ವದ ಹೆಸರೇನು ಮತ್ತು ಇದು ಯಾವ ರೀತಿಯಾಗಿ ದೇವಸ್ಥಾನವು ಪ್ರತಿಷ್ಠಾಪನೆಗೊಂಡಿತು ಅನ್ನುವಂತಹದ್ದು ಬಹಳ ವಿಶೇಷವಾದಂತಹ ವಿಷಯ. ಶ್ರೀ ಗುರುಭ್ಯೋ ನಮಃ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತ ದೇವತಾ ಅಂತ ಹೇಳಿದ್ದಾರೆ. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ದೇವತಾರಾಧನೆಯನ್ನು ನಾನಾ ವಿಧಾನದಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಗುಡಿ ದೇವಸ್ಥಾನಗಳನ್ನು ನಿರ್ಮಿಸಿ ಆಗಮೋಕ್ತ ಪ್ರಕಾರವಾಗಿ, ವೇದೋಕ್ತ ಪ್ರಕಾರವಾಗಿ ದೇವತೆಗಳನ್ನು ಪ್ರತಿಷ್ಠೆ ಮಾಡಿ ನಿತ್ಯ ನೈಮಿತ್ತಿಕವಾದಂತಹ ಆಗಮ ಪ್ರಕಾರವಾಗಿ ಪೂಜಾದಿಗಳನ್ನು ನಡೆಸುವಂಥದ್ದು ಕ್ರಮ. ಅದೇ ಕ್ರಮದಲ್ಲಿ ಸಕಲೇಶಪುರ ಅಂದರೆ ಹಾಸನ ಜಿಲ್ಲೆಯ ಸಕಲೇಶಪುರದ ಹೇಮಾವತಿ ನದಿ ತೀರದ ಸಮೀಪದಲ್ಲಿ ಹೊಳೆಮಲ್ಲೇಶ್ವರ ಅನ್ನುವಂತಹ ಒಂದು ದೇವಸ್ಥಾನ ಪುರಾತನವಾಗಿದ್ದು, ಈ ಒಂದು ದೇವಾಲಯದ ಮಹತ್ವವು ಕೂಡ ಅತಿಶಯವಾಗಿರತಕ್ಕಂಥದ್ದು ಸಾಮಾನ್ಯವಾಗಿ ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ಮತ್ತು ಭಕ್ತಾದಿಗಳಿಗೆಲ್ಲ ತಿಳಿದಿರತಕ್ಕಂತಹ ವಿಷಯ. ಹಾಗೆಯೇ ಈ ಒಂದು ಹೇಮಾವತಿ ನದಿ ಅನ್ನುವಂಥದ್ದು ವೇದಗಳಲ್ಲೇ ಉಕ್ತವಾಗಿರತಕ್ಕಂಥದ್ದು, ವಿಶೇಷವಾಗಿ ಪುಣ್ಯ ನದಿಯು, ಜೀವ ನದಿಯು. ಹೇಮಾವತಿ ಉಗಮವಾಗಿರತಕ್ಕಂಥದ್ದು ಮೂಡಿಗೆರೆ ತಾಲೂಕು ಜಾವಳಿ ಗ್ರಾಮದಲ್ಲಿ ತಮಗೆಲ್ಲರಿಗೂ ಕೂಡ ತಿಳಿದಿರತಕ್ಕಂತಹ ವಿಷಯ. ಅಲ್ಲಿ ಹೇಮಾವತಿ ಮತ್ತು ಜಪಾವತಿ ಅನ್ನುವಂತಹ ಎರಡು ನದಿಗಳು ಉಗಮವಾಗ್ತವೆ, ಪ್ರತ್ಯೇಕವಾಗಿ ಹರಿತವೆ. ಹೇಮಾವತಿ ಮತ್ತು ಜಪಾವತಿಯು ದಕ್ಷ ಯಜ್ಞದಲ್ಲಿ ಪಾರ್ವತಿಯು ಅಂದರೆ ದಾಕ್ಷಾಯಿಣಿಯು ತನ್ನ ದೇಹವನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದಾಗ ಆ ದಾಕ್ಷಾಯಿಣಿಯ ಸಖಿಯರಾದಂತಹ ಅವರು ಕೂಡ ಅಗ್ನಿಯಲ್ಲಿ ತನ್ನ ದೇಹವನ್ನು ಅರ್ಪಣೆ ಮಾಡ್ತಾರೆ. ತದನಂತರವಾಗಿ ಆ ಸಖಿಯರಿಬ್ಬರು ದೇವತೆಗಳು ನದಿಯಾಗಿ ಪ್ರಾವಿರ್ಭಾವವನ್ನು ಹೊಂದುತ್ತಾರೆ. ಅವರೇ ಹೇಮಾವತಿ ಮತ್ತು ಜಪಾವತಿ. ಆ ಹೇಮಾವತಿ ಮತ್ತು ಜಪಾವತಿ ಇವರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಸ್ವಯಂ ಈಶ್ವರ ದೇವರು ಪಾರ್ವತಿ ಪರಿವಾರ ಸಮೇತನಾಗಿ ಆ ಹೇಮಾವತಿ ನದಿಯು ಎಲ್ಲಿ ಹರಿಯುತ್ತೋ ಅಲ್ಲೆಲ್ಲ ಕಡೆಯೂ ಕೂಡ ಅವನ ವಿಶೇಷವಾದಂತಹ ಪುಣ್ಯ ಸ್ಥಾನಗಳು ಇದ್ದಾವೆ. ಅದರಲ್ಲಿ ಫಲ್ಗುಣಿ ಅನ್ನತಕ್ಕಂಥದ್ದು ಕೊಟ್ಟಿಗೆಹಾರದ ಸಮೀಪದಲ್ಲಿ ಅಂದರೆ ಮೂಡಿಗೆರೆ ಸಮೀಪದಲ್ಲಿ ಇರತಕ್ಕಂತಹ ಆ ಹೇಮಾವತಿ ನದಿಯಲ್ಲಿರತಕ್ಕಂಥ ಒಂದು ಗ್ರಾಮ, ಅಲ್ಲಿ ಫಲ್ಗುಣೇಶ್ವರ ಅನ್ನುವಂತಹ ಹೆಸರಿನಿಂದ ಈಶ್ವರ ಪ್ರಖ್ಯಾತನಾಗಿದ್ದಾನೆ. ಅದೇ ರೀತಿಯಾಗಿ ಅದರ ಸಮೀಪದಲ್ಲೇ ಮತ್ತೊಂದು ಚಿತ್ರಗುಪ್ತೇಶ್ವರ ಅನ್ನತಕ್ಕಂತಹ ಒಂದು ದೇವಸ್ಥಾನ ಉಂಟು. ಅಲ್ಲಿ ವಿಶೇಷವಾದದ್ದೇನು ಅಂತ ಹೇಳಿದ್ರೆ, ಮನುಷ್ಯ ತಾನು ಮಾಡಿದ ಪಾಪಗಳನ್ನು ಪ್ರಾಯಶ್ಚಿತ್ತ ರೂಪವಾಗಿ ಆ ಚಿತ್ರಗುಪ್ತೇಶ್ವರ ಸನ್ನಿಧಿಯಲ್ಲಿರತಕ್ಕಂಥ ಹೇಮಾವತಿಯಲ್ಲಿ ಮಿಂದು ಆ ದೇವತಾರ್ಚನೆಯನ್ನ ಮಾಡಿ ಕೃತಾರ್ಥನಾದರೆ ಅವನು ಮಾಡಿದಂತಹ ಆ ಜನ್ಮದ ಅಥವಾ ಹಿಂದಿನ ಜನ್ಮದ ಎಲ್ಲ ಪಾಪಗಳು ಕೂಡ ಶಮನವಾಗುತ್ತೆ ಅನ್ನುವಂಥದ್ದು ಅಲ್ಲಿಯ ಪ್ರತೀತಿ. ಅದೇ ರೀತಿಯಾಗಿ ಮುಂದೆ ಆ ಹೇಮಾವತಿ ಸಕಲೇಶಪುರಕ್ಕೆ ಬಂದಾಗ ವಿಶೇಷವಾಗಿ ಸಕಲೇಶ್ವರ ಅನ್ನತಕ್ಕಂತಹ ದೇವರ ಸಾನ್ನಿಧ್ಯ ಈ ಹೇಮಾವತಿ ನದಿ ತೀರದಲ್ಲಿ ಇರುವಂತಹದ್ದು. ಈ ಸಕಲೇಶ್ವರ ಪಟ್ಟಣಕ್ಕೆ ಹೆಸರು ಬಂದಿರತಕ್ಕಂಥದ್ದು ಕೂಡ ಆ ಸಕಲೇಶ್ವರ ಸ್ವಾಮಿಯ ದೇವಸ್ಥಾನದ ಮಹತ್ವದಿಂದ. ಹಾಗೆಯೇ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನದಿಯ ತೀರದಲ್ಲೇ ಇರತಕ್ಕಂತಹ ದೇವಸ್ಥಾನ ಹೊಳೆಮಲ್ಲೇಶ್ವರ ದೇವಸ್ಥಾನ. ಪರ ಊರಿನಿಂದ ಬರುವಂತವರಿಗೆ ಮೊದಲು ಈ ಒಂದು ಸಕಲೇಶ್ವರಕ್ಕೆ ಸ್ವಾಗತ ರೂಪದಲ್ಲಿ, ಅನುಗ್ರಹ ರೂಪದಲ್ಲಿ ಕಾಣುವಂತಹದ್ದು ಆ ಹೊಳೆಮಲ್ಲೇಶ್ವರ ದೇವರ ಸನ್ನಿಧಿ. ಆ ವಿಶೇಷವಾದಂತಹ ಹೊಳೆಮಲ್ಲೇಶ್ವರ ಹೇಗೆ
ಈ ಒಂದು ಹೆಸರನ್ನ ಪಡೀತು ಮತ್ತು ಇದರ ಪೂರ್ವದ ಹೆಸರೇನು ಮತ್ತು ಇದು ಯಾವ ರೀತಿಯಾಗಿ ದೇವಸ್ಥಾನವು ಪ್ರತಿಷ್ಠಾಪನೆಗೊಂಡಿತು ಅನ್ನುವಂತಹದ್ದು ಬಹಳ ವಿಶೇಷವಾದಂತಹ ವಿಷಯ. ಈ ಸಕಲೇಶಪುರದ ಒಂದು ಪಶ್ಚಿಮ ಭಾಗದಲ್ಲಿ ಒಂದು ಹೆತ್ತೂರು ಅನ್ನತಕ್ಕಂತಹ ಊರುಂಟು. ಅದರ ಸಮೀಪದಲ್ಲಿ ಒಂದು ಒಳಲ್ಹಳ್ಳಿ ಅಂತ ಒಂದು ಊರುಂಟು, ಗ್ರಾಮ ಉಂಟು, ಒಂದು ಸಣ್ಣ ಗ್ರಾಮ. ಆ ಸಣ್ಣ ಗ್ರಾಮದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ವರ್ಗದವರು ಯಜ್ಞ ಯಾಗಾದಿಗಳನ್ನ ಮಾಡ್ತಾ, ಪೌರೋಹಿತ್ಯ ವೃತ್ತಿಯನ್ನ ಮಾಡ್ತಾ, ತನ್ನ ಬ್ರಾಹ್ಮಣ ಸಂಸ್ಕಾರಾದಿಗಳಿಂದ ಅವರು ವಿಶೇಷವಾಗಿ ಗುರುತಿಸಿಕೊಂಡಿರತಕ್ಕಂಥವರು ಮಂಜಯ್ಯ ಅನ್ನುವಂಥ ಹೆಸರಿನವರು. ಆ ಶ್ರೀಮಾನ್ ಮಂಜಯ್ಯನವರು ಅವರ ಒಂದು 60 ವರ್ಷದ ಅವಧಿಯನ್ನು ಮುಗಿದ ನಂತರ ಷಷ್ಠಿ ಪೂರ್ತಿ ಅನ್ನುವಂಥ ಒಂದು ಶಾಂತಿ ಕರ್ಮಗಳನ್ನು ಮಾಡಿಕೊಂಡು ತೀರ್ಥಯಾತ್ರೆಗಳನ್ನ ಕೈಗೊಳ್ಳುತ್ತಾರೆ. ಅವಾಗೆಲ್ಲ ಸಾಮಾನ್ಯ 450 ವರ್ಷದ ಹಿಂದಿನ ಮಾತು ಇದು. ತೀರ್ಥಯಾತ್ರೆ ಅಂತ ಹೇಳಿದ್ರೆ ಕಾಲ್ನಡಿಗೆಯಲ್ಲೇ ಹೋಗುವಂತಹದ್ದು. ಹಾಗೆ ರಾಮೇಶ್ವರದಿಂದ ಕಾಶಿಯವರೆಗೆ ಯಾತ್ರೆ ಮಾಡಿ ಪುನಃ ಕಾಶಿಯಿಂದ ರಾಮೇಶ್ವರಕ್ಕೆ ಯಾತ್ರೆ ಮಾಡಬೇಕು ಅನ್ನುವಂಥದ್ದು, ಇದು ಒಂದು ಯಾತ್ರೆ ಪರಿಪೂರ್ಣ ಆಗುವಂತಹದ್ದು ಒಂದು ಬಾರಿ ಅಂತ. ಅದೇ ಕ್ರಮದಲ್ಲಿ ಕಾಶಿಗೆ ಯಾತ್ರೆಯನ್ನ ಕೈಗೊಂಡಂತಹ ಅವರು ಅಲ್ಲಿ ಕೆಲವೊಂದು ಸಮಯಗಳು ಆ ವಿಶ್ವನಾಥನ ಅರ್ಚನೆಯಲ್ಲಿದ್ದು, ತದನಂತರವಾಗಿ ಹಿಂದೆ ಒಂದು ಪ್ರತೀತಿ ಇತ್ತು. ಕಾಶಿಗೆ ಹೋದವರು ಅಲ್ಲಿಂದ ಸಾಲಿಗ್ರಾಮವನ್ನು ತಂದು ಅಥವಾ ಬಾಣಲಿಂಗವನ್ನು ತಂದು ಊರಿನಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಅದೇ ಕ್ರಮವಾಗಿ ಅಲ್ಲಿಂದ ಈ ಬಾಣಲಿಂಗವನ್ನು ಕಾಶಿಯಿಂದ ಮಂಜಯ್ಯನವರು ತಂದು ಈ ಹೇಮಾವತಿ ನದಿ ತೀರದಲ್ಲಿ ಈಗ್ಗೆ 450 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯನ್ನ ಮಾಡಿ ರಾಮೇಶ್ವರ ಅನ್ನುವಂಥ ಹೆಸರಿನಿಂದ ಅರ್ಚನೆ ಪೂಜಾದಿಗಳು, ನಿತ್ಯ ನೈಮಿತ್ತಿಕಾದಂತಹ ವಿಧಿಗಳು ಎಲ್ಲ ನಡೆಯಿತು. ತದನಂತರವಾಗಿ ಸಾಮಾನ್ಯ 400 ವರ್ಷಗಳು ಪೂಜಾದಿಗಳು ನಡೀತು. ಇದಕ್ಕೆ ಈ ದೇವಸ್ಥಾನಕ್ಕೆ ನಿತ್ಯ ನೈಮಿತ್ತಿಕವಾದಂಥ ವಿಧಿಗಳಿಗೆ ಬೇಕಾದಂತಹ ದ್ರವ್ಯಗಳಿಗೆ ಬೇಕಾದಂತಹ ಭೂಮಿ ಇತ್ಯಾದಿಗಳನ್ನು ಕೂಡ ಆ ಕುಟುಂಬ ವರ್ಗದವರು ಬಿಟ್ಟಿದ್ರು. ತದನಂತರವಾಗಿ ಈ ಒಂದು ಸುಧಾರಣಾ ಕಾಯ್ದೆಯಲ್ಲಿ ಇದಕ್ಕೆ ಇದ್ದಂತಹ ಜಮೀನು ಇತ್ಯಾದಿಗಳೆಲ್ಲ ಹೋಯಿತು. ತದನಂತರವಾಗಿ ದೇವಸ್ಥಾನ ಶಿಥಿಲ ಆಗ್ತಾ ಬಂತು. ಆದರೆ ಇದರ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಬೇಕಾದಂತಹ ದ್ರವ್ಯ, ಹಣ ಯಾವುದು ಕೂಡ ಸರಿಯಾದಂತಹ ರೀತಿಯಲ್ಲಿ ಇಲ್ಲದೆ ಕಾರಣ ದೇವಸ್ಥಾನ ಸಂಪೂರ್ಣವಾಗಿ ಜೀರ್ಣವಾಗ್ತಾ ಹೋಯಿತು. 1989ರಲ್ಲಿ ಪುನಃ ಪ್ರತಿಷ್ಠೆ ಮಾಡಬೇಕು ಅನ್ನುವಂತಹ ಸಂಕಲ್ಪನಿಟ್ಟುಕೊಂಡು ಇಲ್ಲಿನ ಗ್ರಾಮಸ್ಥರು ಸಮಿತಿಯನ್ನು ರಚಿಸಿ ದೇವಾಲಯವನ್ನ ಪುನಃ ನಿರ್ಮಾಣ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನ ಸತತ 10 ವರ್ಷಗಳ ಕಾಲ ಮಾಡಿದರು. ಆದರೆ ಅವರ ಫಲ ಕೈಗೂಡಲಿಲ್ಲ. ಆದರೆ ನಿತ್ಯ ಪೂಜಾದಿಗಳೆಲ್ಲ ವಿಧಿವತ್ತಾಗಿ ಪುನಃ ನಡೆಯೋದಕ್ಕೆ ಆರಂಭವಾಯಿತು. ಮಹಾಶಿವರಾತ್ರಿ ಅತ್ಯಂತ ಅತಿಶಯವಾಗಿ ನಡೀತು. ಸಾಮಾನ್ಯವಾಗಿ ಸಣ್ಣ ಒಂದು 4 ಕಲ್ಲಿನ ಕಂಬದ ಗೋಪುರ ಮಧ್ಯದಲ್ಲಿದ್ದಂತಹ ಈ ಈಶ್ವರ ಆ ಶಿವರಾತ್ರಿಯಲ್ಲಿ ಮಾತ್ರ ವಿಶೇಷವಾಗಿ ಭಕ್ತ ಸಮೂಹವೇ ಬಂದು ಆ ದೇವತಾ ದರ್ಶನವನ್ನು ಮಾಡಿ ಪೂಜೆಗಳನ್ನ ಆ ಭಕ್ತಾದಿಗಳಿಂದ ಈಶ್ವರ ದೇವರು ಅಂದ್ರೆ ರಾಮೇಶ್ವರ ದೇವರು ಸ್ವೀಕರಿಸ್ತಾ ಇರುವಂತಹದ್ದು ಬಹಳ ವಿಶೇಷವಾಗಿತ್ತು. ಪ್ರತಿ ವರ್ಷ ಹೇಮಾವತಿ ಈ ಒಂದು ರಾಮೇಶ್ವರ ದೇವರ ಪಾದಕ್ಕೆ ಬಂದು ಮುಟ್ಟುವಂತಹದ್ದು ಮಳೆಗಾಲದಲ್ಲಿ ಬಹಳ ವಿಶೇಷವಾದದ್ದು. ತದನಂತರ ಇದು ಹೊಳೆ ಆ ರಾಮೇಶ್ವರನನ್ನು ಪ್ರತಿ ವರ್ಷ ಸ್ಪರ್ಶಿಸುವಂತಹ ಒಂದು ರೂಪದಿಂದ ನಾಮ ಪರಿವರ್ತನೆಯಾಗಿ ಹೊಳೆಮಲ್ಲೇಶ್ವರ ಅನ್ನುವಂತಹ ಹೆಸರಿನಿಂದ ಪ್ರಖ್ಯಾತವನ್ನ ಹೊಂದಿತು. ಇಲ್ಲಿ ಸ್ತಂಭ ರೂಪದಲ್ಲಿ ಉದ್ಭವ ಆಂಜನೇಯ ದೇವರು ವಿಶೇಷವಾದಂತಹ ಅನುಗ್ರಹವನ್ನು ಭಕ್ತಾದಿಗಳೇ ಕೊಡುವಂತಹದ್ದು ವಿಶೇಷ. ಮಹಾಗಣಪತಿ, ಹಾಗೆ ನವಗ್ರಹ ದೇವತೆಗಳು, ಹಾಗೆ ವಿಶೇಷವಾಗಿ ಪಾರ್ವತಿ ಅಮ್ಮನವರು, ಶೃಂಗಿ, ಭೃಂಗಿ, ರಿಟಿ, ನಂದೀಶ, ಚಂಡೇಶ ಸಮೇತನಾದಂತಹ ಹೊಳೆಮಲ್ಲೇಶ್ವರ ಸ್ವಾಮಿಯು ಭಕ್ತಾದಿಗಳನ್ನು ಸದಾಕಾಲದಲ್ಲಿ ಅನುಗ್ರಹ ಕೊಡುವಂತವನಾಗಿ ಇಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಮತ್ತು ಇವರಲ್ಲಿ ಪ್ರಸಿದ್ಧಿಯನ್ನು ಅಂದ್ರೆ ಭಕ್ತರ ಒಂದು ವಿಶೇಷವಾದಂತಹ ಸೇವೆಯನ್ನ ಮಾಡಿಸಿಕೊಳ್ಳುವಂತವನಾಗಿ ಭಕ್ತರಿಗೆ ಅನುಗ್ರಹವನ್ನ ಕೊಡುವಂತವನಾಗಿದ್ದಾನೆ. ನಾನು 22 ವರ್ಷಗಳಿಂದ ನಾನು ಇಲ್ಲಿ ಅರ್ಚಕರಾಗಿ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. 2001ರಲ್ಲೂ ಕೂಡ ಇಲ್ಲಿ ಬಂದಂತಹ ಪೂಜಾ ಕೈಂಕರ್ಯದೆಲ್ಲ ಪಾಲ್ಗೊಂಡಿದ್ದೆ. ತದನಂತರ ಆ ನಂತರವಾಗಿ 4 ವರ್ಷಗಳು ನಮ್ಮೊಟ್ಟಿಗೆ ಇದ್ದವರೇ ಪುರೋಹಿತರು ಅದು ಪೂಜೆಯನ್ನ ದಿನೇಶ್ ಭಟ್ರು ಅಂತ ಮಾಡ್ತಾ ಇದ್ರು. ತದನಂತರವಾಗಿ ಶಿವಶಂಕರ್ ಭಟ್ರು ಅನ್ನುವಂಥವರು ಪೂಜೆಯನ್ನ ಸಲ್ಲಿಸಿದ್ರು. ತದನಂತರ ನಾನೇ ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೇನೆ. ಸಮಸ್ತ ಭಕ್ತಾದಿಗಳಿಗೂ ಮತ್ತು ಜನತೆಗೂ ತಿಳಿಸುವಂತಹದ್ದೇನಂತ ಹೇಳಿದ್ರೆ, ಮಾಘ ಮಾಸ, ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಈ ಒಂದು ನದಿ ತೀರದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಈಶ್ವರನನ್ನ ಯಾರು ಅರ್ಚನೆ ಮಾಡ್ತಾರೋ
ಪೂಜಿಸ್ತಾರೋ, ಸೇವಾದಿಗಳನ್ನು ಮಾಡ್ತಾರೋ ಅವರ ಸರ್ವ ವಿಧವಾದಂತಹ ಪಾಪಗಳು ಕ್ಷಯವಾಗುತ್ತೆ. ಇದು ಪುರಾಣದಲ್ಲಿ ಇರತಕ್ಕಂಥದ್ದು, ಉಲ್ಲೇಖ ಇರತಕ್ಕಂಥದ್ದು. ಹಾಗಿರುವಾಗ ಸಮಸ್ತರೂ ಕೂಡ ಒಮ್ಮೆ ಈ ಒಂದು ದೇವಾಲಯಕ್ಕೆ ಬನ್ನಿ. ವಿಶೇಷವಾಗಿ ಬೆಳಿಗ್ಗೆ ಸಾಮಾನ್ಯ 6:30ರಿಂದ 10:30ರವರೆಗೆ ಅಭಿಷೇಕ ಪೂಜಾದಿಗಳೆಲ್ಲ ದೇವಾಲಯದಲ್ಲಿ ನೆರವೇರುತ್ತೆ. ಸಾಯಂಕಾಲ 6:30ರಿಂದ 8:30ರವರೆಗೆ ವಿಶೇಷ ಪೂಜಾದಿಗಳು ಪ್ರತಿನಿತ್ಯವೂ ಇರುತ್ತೆ. ಸೋಮವಾರ ವಿಶೇಷವಾದಂತಹ ಪೂಜಾದಿಗಳು ನಡೆದು ಸಾಯಂಕಾಲ ವಿಶೇಷ ಪೂಜೆ, ದೀಪಾರಾಧನೆ ಇತ್ಯಾದಿಗಳೆಲ್ಲ ನೆರವೇರುತ್ತೆ. ಅನ್ನಸಂತರ್ಪಣೆ ಎಲ್ಲ ಸೋಮವಾರವೂ ಕೂಡ ಸಾಯಂಕಾಲ ಇರುತ್ತೆ. ಪ್ರತಿ ವರ್ಷದ ವಾರ್ಷಿಕವಾದಂತಹ ಮಹಾಶಿವರಾತ್ರಿ ಎಂದು ವಿಶೇಷ ಪೂಜಾದಿಗಳು 2 ದಿನಗಳ ನಡೆಯುತ್ತೆ. ತದನಂತರ ಪ್ರತಿಷ್ಠಾ ವರ್ಧಂತ್ಯುತ್ಸವವು ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿ ಮತ್ತು ದಶಮಿ ಎಂದು ಇಲ್ಲಿ ನೆರವೇರುತ್ತೆ. ಭಕ್ತಾದಿಗಳು ವಿಶೇಷವಾಗಿ ಮತ್ತೆ ಇಲ್ಲಿ ಹೇಳುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನದಿ ಸಮೀಪ ಮತ್ತು ವಿಶೇಷವಾಗಿ ಈಶ್ವರನ ಸಾನ್ನಿಧ್ಯ. ಪ್ರತಿನಿತ್ಯವೂ ಕೂಡ ಇಲ್ಲಿ ಗ್ರಹಚಾರ ಸಂಬಂಧಪಟ್ಟಂತಹ ದೋಷಾದಿಗಳ ನಿವಾರಣೆಗೋಸ್ಕರ ಈ ಸನ್ನಿಧಿಯಲ್ಲಿ ನವಗ್ರಹ ಹೋಮಾದಿಗಳನ್ನು ಕೆಲವರು ಮಾಡಿಸ್ಕೊಂಡು ಹೋಗ್ತಾರೆ. ಶಾಂತಿ ಕರ್ಮಗಳನ್ನು ನಡೆಸ್ತಾರೆ. ಹುಟ್ಟುಹಬ್ಬ ಅಥವಾ ವಾರ್ಷಿಕವಾದಂತಹ ವೈವಾಹಿಕ ಮಹೋತ್ಸವ 60 ವರ್ಷಗಳು 70 ವರ್ಷಗಳು ಇತ್ಯಾದಿ ಗತಿಸಂತಹ ಕಾಲದಲ್ಲಿ ಶಾಂತ್ಯಾದಿಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪಡಿತಾರೆ. ಹಾಗೆ ತಮ್ಮ ವರ್ಷದ ಒಂದು ಬಿಡುವಿನ ವೇಳೆಯಲ್ಲಿ ದೇವರ ದರ್ಶನವನ್ನು ಮಾಡಿ ಎಲ್ಲರೂ ಕೃತಾರ್ಥರಾಗಿ ಅಂತ ಹೇಳುವುದರ ಮೂಲಕವಾಗಿ ನನಗೆ ಈ 2 ಮಾತನ್ನು ಆಡುವುದಕ್ಕೆ ಮತ್ತು ಇದರ ಪರಿಚಯವನ್ನು ಹೇಳಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸಿದಂತಹ ನವೀನ್ ರವರು, ಶ್ರೀಯುತ ನವೀನ್ ರವರು ಚಂದ್ರಸುತ ಈ ಒಂದು ಯೂಟ್ಯೂಬ್ ಚಾನಲ್ ಅವರು ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಅವರಿಗೆ ಕೃತಜ್ಞತೆ ಮತ್ತು ತಿಳಿಸ್ತಾ ಅವರಿಗೂ ಕೂಡ ಈ ಹೊಳೆಮಲ್ಲೇಶ್ವರ ಸ್ವಾಮಿಯವರ ಕುಟುಂಬ ವರ್ಗಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.